ಹಾಯ್, ಹಲೋ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತೀವಿ. ಸೊ ಇವತ್ತು ಮಟನ್ ಬಿರಿಯಾನಿ ಹಾಗೇನೆ ಚಿಕನ್ ಅದೇನು ಹೇಳು ಚಿಕನ್ ಗೀ ರೋಸ್ಟ್ ಮಾಡ್ತಾ ಇದ್ದೀವಿ. ಚಿಕನ್ ಓವನ್ ಗೀ ರೋಸ್ಟ್ ಮಾಡ್ತಾ ಇದ್ದೀವಿ. ಸೊ ನೋಡೋಣ ಹೇಗೆ ಬರುತ್ತೆ ವಿಡಿಯೋ ಅಂತ. ಎಲ್ಲರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ನಮ್ಮ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ವಿ. ನೋಡೋಣ. ಅರ್ಧ kg ಮಟನ್ಗೆ ಇವಾಗ ರೇಟ್ ಬಂದ್ಬಿಟ್ಟು 800 ರುಪೀಸ್ ಬೆಂಗಳೂರಲ್ಲಿ. ಅರ್ಧ kg. ಓ, ಇಷ್ಟೇ ಇದೆ ಸಾಕಲ್ಲ ಇಬ್ಬರಿಗೆ? ಸಾಕು. ಫಸ್ಟ್ ಮಟನ್ ಕ್ಲೀನ್ ಮಾಡೋದಕ್ಕೆ ಮಟನ್ನ ಕ್ಲೀನ್ ಮಾಡೋದು ಏನಿದೆ, ಕ್ಲೀನ್ ಮಾಡಿ ಕಟ್ ಮಾಡಿ ಕೊಟ್ಟಿದ್ದಾರೆ. ತೊಳೆದು ತೊಳೆದು ಕ್ಲೀನ್ ಮಾಡ್ಬೇಕು ತಾನೆ. ಮೇಡಮ್ ಹೇಳ್ತಾ ಇದ್ದಾರೆ. ಓ ಮೈ ಗಾಡ್, ಇದು ಲೆಗ್ಗು ಚೆನ್ನಾಗಿ ಸೂಪರ್ ಟೇಸ್ಟ್ ಬರುತ್ತೆ ಮಾತ್ರ ಫೈನಲ್ ಆಗಿ. ಪಾತ್ರೆ ತೊಳೆಯೋ ಪಾತ್ರೆ ಇಲ್ಲಿದೆ. ಇಲ್ಲೊಂದು ಪಾತ್ರೆ ಇದೆ, ಅದರಲ್ಲಿ ತೊಳಿತೀರಾ? ಚೆನ್ನಾಗಿ ಕೊಟ್ಟಿದ್ದಾನೆ ಮಟನ್. ಎಲ್ಲಿ ತಗೊಂಡಿದ್ದು? ಮುಂದೆ ಮನೆ, ಮುಂದೆ ರೋಡಲ್ಲ, ಮನೆ ಮುಂದೆ ಇದೆಯಲ್ಲ ಅವರೇ. ಏನು ಭಾನುವಾರ ಆದರೆ ಮಟನ್ ಏನು ರಶ್ಶು ಯಪ್ಪ. ಬೇರೆ ಅಪಾರ್ಟ್ಮೆಂಟ್ ಅವರೇ ಜಾಸ್ತಿ ಇರ್ತಾರೆ. ನೀನು ಹೇಳಿ ಕ್ಲೀನಾಗಿ ಮಾಡಾಯಿತು ಇಷ್ಟೇ. ಸರಿ, ಈರುಳ್ಳಿ ಎಲ್ಲ ಕಟ್ ಮಾಡಬೇಕು. ಮಟನ್ ಕ್ಲೀನ್ ಆಯಿತು, ಅಂತ ತೊಳೆದಾಯಿತು. ಇದೇನಿದು ಈ ಥರ ಬಂದಿದೆ? ಏನದು? ಸಾಕು. ಇನ್ನು ಹೆಂಗೆಂಗೋ ಕಟ್ ಮಾಡಿ ಕೊಟ್ಟಿದ್ದಾನೆ ಅನ್ಸುತ್ತೆ. ಬೇಡ, ಇವೊಂದು ಪೀಸ್ ಹಾಕೋದು. ಹೌದು, ನೋಡೋಕೆ ಒಂಥರ ಆಯಿತು. ಬೇಡ, ಒಂಥರ ಅನಿಸ್ತಿದೆ. ಇದೆಲ್ಲಿ ಬೇರೆ ಇದಾಕೋದಿಲ್ಲಿದೆ? ಇಲ್ಲಿ ಕೆಳಗಿಟ್ಟಿದೆ. ಬೇರೆ ಚೆನ್ನಾಗಿದೆ? ಹಸಿ ಚೆನ್ನಾಗಿದೆ ಇದು. ಓಕೆ, ಈ ಥರ ಎಲ್ಲ ಇರುತ್ತೆ. ಫ್ಯಾಟ್ ಮಸ್ತ್ ಜಾಸ್ತಿ ಇರುತ್ತೆ. ಒಂದು ಕೆಲಸ ನಾನು, ಒಂದು ಕೆಲಸ ನೀನು. ಫಸ್ಟ್ ನಂದು ಮಾಡ್ಕೊಳ್ತೀನಿ, ನಿಮ್ದು ಆರಾಮಲ್ಲ. ಹಂಗಿಲ್ಲ, ಎಲ್ಲ ಒಟ್ಟಿಗೆ ಮಾಡ್ಬೋದು. ಹೆಲ್ಪ್ ಮಾಡ್ಕೊಂಡು ಮಾಡೋಣ. ಕೋಳಿ ಕಾಲು ಹಾಕಿ ಈ ಥರ ಮಾಡ್ಕೊಳ್ತದೆ ಕೋಳಿ. ಯಾವ ಥರ ಮಾಡಿದ್ದಾರೆ? ಎಕ್ಸಸೈಸ್ ಮಾಡಿ. ಇದು ಬಿರಿಯಾನಿಗೆ ತಾನೇ? ಹೌದು. ಈರುಳ್ಳಿ 3, ಟೊಮೆಟೊ 2, ಹಸಿಮೆಣಸು 4. ರುಬ್ಬೋಕ್ಕೂ ಬೇಕು. ಇದನ್ನೆಲ್ಲ ಕುಯ್ಕೊಳ್ಬೇಕಾ ಇವಾಗ? ರುಬ್ಬೋಕ್ಕೆ ಇದ್ರಲ್ಲೇ ಹಾಕೊಳ್ತೀಯಾ? ಅದೇ ನಮ್ಗೆ ಗೊತ್ತಾಗ್ತಿಲ್ಲ. ಇಲ್ಲ, ಎಕ್ಸ್ಟ್ರಾ ತಗೊಳ್ತೀಯಾ? ಸೊ ಇದನ್ನ ಕಟ್ ಮಾಡ್ಲಾಗ? ಮಟನ್ ರೇಟ್ ಕಾಸ್ಟ್ಲಿ ಅಂದ್ಬಿಟ್ಟು ನಾವು ತರಕ್ಕೆ ಹೋಗಲ್ವಲ್ಲ. ಊರಲ್ಲಿ ಹೋದ್ರೆ 600 ತಿಂತೀವಿ. ಈರುಳ್ಳಿ ಎಂತದ್ರಲ್ಲಿ ಹಾಕಿಡೋದು? ಇದೇನಕ್ಕೆ ಮೊಟ್ಟ ಈರುಳ್ಳಿ? ಮೊಟ್ಟ ಈರುಳ್ಳಿ ಇದು ಉದ್ದಕ್ಕೆ ಸ್ಲೈಸ್ ಕುಯ್ಬೇಕು. ಹೆಂಗೆ? ಸ್ವಲ್ಪ ಹೆಂಗ್ ಬೇಕಾದ್ರೆ ಕೊಯ್ರಿ, ಅದು ಸಾಂಬಾರ್ ಇದು ಮಾಡೋತ್ತಿಗೆ ಕಾಣಿಸಲ್ಲ, ಬೆಂದೋಗ್ಬಿಡುತ್ತಲ್ಲ. ಓಕೆ. ಒಂದು ಮಿಕ್ಸಿಗೆ 2 ಸ್ವಲ್ಪ, ಮತ್ತೆ ಮಸಾಲೆ. ಇವತ್ತು ಮಗಳು ಸ್ವಲ್ಪ ಹೌದು, ಇವಾಗ ಸೈಲೆಂಟ್ ಆಗಿದ್ದಾಳೆ. ಯಾವಾಗ ವೈಲೆಂಟ್ ಆದ್ರೆ ಅಷ್ಟೇ, ಬಿರಿಯಾನಿ ಬಿಟ್ಟು ಓಡ್ತಾ ಇರ್ಬೇಕಲ್ಲಿ. ಇಲ್ಲ, ಅದಕ್ಕೆ ಅವಳಿಗೆ ಊಟ ಎಲ್ಲ ಇದ್ರೆ ಮಾಡ್ತಾನೆ ಇವಾಗ. ಸೌಂಡಿಗೆ ಹಸಿಮೆಣಸು ಉದ್ದುದ ಕುಯ್ಬೇಕಾ ಹೆಂಗೆ? ಮಿಕ್ಸಿಗೆ ಹಾಕೋದು ಹೆಂಗ್ ಬೇಕಾದ್ರೆ ಓಕೆ. ಮಿಕ್ಸಿಗೆ ಅಂದ್ರೆ ಹಂಗೆ ಉದ್ದುದ. ಮಿಕ್ಸಿಗೆ ಏನೆಲ್ಲ ಹಸಿಮೆಣಸು ಮಿಕ್ಸಿಗೆ ಹಾಕ್ತೀಯಾ? ಮಿಕ್ಸಿಗೆ ಹಸಿಮೆಣಸು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ. ಈರುಳ್ಳಿ ಉರಿಯಕ್ಕೆ ಹಾಕಲ್ವಾಗ? ಉರಿಯೋಕ್ಕೂ ಹಾಕ್ಬೇಕು, ಇದಕ್ಕೂ ಮಸಾಲೆ ಥರ. ಬಿರಿಯಾನಿ ಸಖತ್ತಾಗಿ ಬರುತ್ತಾನೆ. ಪಕ್ಕ ಬರುತ್ತೆ. ಓಕೆ. ಹಂಗೆ ಇವತ್ತು ಡಯಟ್ ಎಲ್ಲ ನಾನು ಫಸ್ಟ್ ಆಫ್ ಆಲ್ ಡಯಟೇ ಮಾಡೋದಿಲ್ಲ.
ನಾನು ಈ ಸಾಂಬಾರ್ ಸೊಪ್ಪು ಕಟ್ ಮಾಡೋದು ಬಿಡುವ, ಕೊತ್ತಂಬರಿ ಸೊಪ್ಪು ಅದೇನು ಇಲ್ಲಿಗೆ ಹಾಕ್ದಾಗ ಕಟ್ ಮಾಡಿ. ಇದು ಪುದೀನ ಮಾತ್ರ ಹಾಕೋದು ಇದಕ್ಕೆ? ಪುದೀನ ಮತ್ತೆ ಕೊತ್ತಂಬರಿ ಎರಡು ಇದೆ. ಓಕೆ ಓಕೆ. ಆಯ್ತಾ? ಆಯ್ತು. ಆಯಿಲು ಮಟನ್ ಚೆನ್ನಾಗಿ ಬೇಯಬೇಕಂದ್ರೆ ಆಯಿಲ್ ಹಾಕಿಡ್ಬೇಕು. ಯಾ ವಿಡಿಯೋ ಇದ್ರಲ್ಲಿ ಮಾಡಬೇಕಾದ್ರೆ ನಾರ್ಮಲ್ ಲೈಟ್ ಹಾಕೊಂಡ್ರೆ ಅದಕ್ಕೆ ಈ ಲೈಟ್ ಹಾಕೊಂಡ್ರೆ ಅದಕ್ಕೆ ಅಲ್ಲಿಗೆ ವಿಡಿಯೋ ಕಾಣಿಸ್ತಾ ಇಲ್ಲ. ಕಾಣಿಸ್ಲಿ ಬಿಡಿ, ನಮ್ಮ ಅಡಿಗೆ ರೂಮ್ ಚಿಕ್ಕದಾಗಿ ಪ್ರಾಬ್ಲಮ್ ಅಲ್ಲ. ಸ್ವಂತ ನಾನು ಮಾಡಿದ್ದೆ. ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕಬೇಕು. ಓಕೆನಾ? ಮಟನ್ನ ಚಂದ ಬೇಯಿಸ್ಬೇಕಲ್ವಾ ಫಸ್ಟು, ಇಲ್ಲ ಅಂತ ಹೇಳಿದ್ರೆ ಅದು ಬಿರಿಯಾನಿ ಅನ್ನ ಜೊತೆ ಚೆನ್ನಾಗಿ ಬೇಯೋದಿಲ್ಲ. ಚೆನ್ನಾಗಿ ಬೇಯಿಸ್ಕೊಳ್ಬೇಕನ್ನ. ಅದಕ್ಕೆ ಇದು ಆದರೆ ಆಯಿಲಲ್ಲಿ ಸ್ವಲ್ಪ ಬೇಯಬೇಕು. ಎಲ್ಲರ ಮನೆಯಲ್ಲೂ ಕುಕ್ಕರ್ಗೆ ಹ್ಯಾಂಡಲ್ ಇರೋದೇ ಇಲ್ವಲ್ಲ? ನಮ್ಮ ಮನೆಯಲ್ಲೂ ಇಲ್ಲ. ನಮ್ಮ ಮನೇಲೂ ಇಲ್ಲ. ಅದೇನು ಕುಕ್ಕರ್ಗೂ ಈ ಹ್ಯಾಂಡಲ್ಗೂ ಬರಲ್ಲ. ಇದರಲ್ಲಿ ಹಾಕಿದ್ರೆ ಉಪ್ಪು ಸ್ವಲ್ಪ ಮಟನ್ಗೆ ಚೆನ್ನಾಗಿ ಹೀರ್ಕೋತದೆ. ಕರೆಕ್ಟ್ ತಾನೆ? ಇವಾಗ ಇದು ಫ್ಲೇವರ್ಗೆ ಎಲ್ಲ ಒಟ್ಟಿಗೆ ಇವಾಗನೇ ಹಾಕ್ಬಿಡ್ಬೇಕಾ? ಆಮೇಲೆ ಬೇಯಿಸೋದೇ ಯಾವಾಗ ಅದನ್ನ? ಹಾಂ ಇವಾಗ ಇದನ್ನ ಹಾಕಿ ಇದ್ರ ಬರೀ ಮಟನ್ ಬೇಯಿಸೋದು ಇವಾಗ. ಓಕೆ. ನೀರು ಮಟನ್ದೇ ಬಿಟ್ಟಿದೆ ಈಗ ಅದರಲ್ಲೇ. ಏನು ಆಡು ನೀರು ಕುಡ್ದಿತ್ತ? ತೊಳೆದಿದ್ವಲ್ಲ, ಚೆನ್ನಾಗಿ ತಿರುಗಿಸ್ಬಿಟ್ಟು ನೀರು ಹಾಕಿ ವಿಶ್ಲಾಗಿಸ್ಬೇಕು ಒಂದು 4-5. ಆಮೇಲೆ ರೈಸ್ಗೆ ಆಮೇಲೆ ಹಾಕದ? ರೈಸ್ ಇನ್ನು ಬೇರೆ ಇದು ಒಗ್ಗರಣೆ ಅದು. ಓಕೆ ಓಕೆ. ಗ್ಲಾಸ್ ಸಿಗ್ತಲ್ಲ ಅಕ್ಕಿಲಿ, ಗ್ಲಾಸ್ ಸಿಗ್ತಾರ ಅಕ್ಕಿಯಲ್ಲಿ. ಇಲ್ಲಿ ಅಕ್ಕಿ? ಈ ಅಕ್ಕಿ 1.5 ಗ್ಲಾಸ್ ತಗೊಂಡಿದ್ದೀನಲ್ಲ, ಇವಾಗ ಅದೇ ಅಳತೆಗೆ ನೀರು ಇಲ್ಲಿಗೆ ಹಾಕಿದ್ರೆ ಆಯ್ತು. ಮತ್ತೆ ಎಕ್ಸ್ಟ್ರಾ ಹಾಕೋದು ಬೇಡ. ಯಾವುದಕ್ಕೆ? ಮಟನ್ಗೆ ಹಾಕಬೇಕಲ್ಲ ಸ್ವಲ್ಪ ನೀರು. ಇದೇ ಅಳತೆಯಲ್ಲಿ ತಗೋಬೇಕು. ಎಕ್ಸ್ಟ್ರಾ ನೀರು ಹಾಕಿದರೆ ಅನ್ನೆಲ್ಲ ಪಾಯಸ ಆಗುತ್ತೆ. ಇದು ನೀರು ನೆನೆಯಕ್ಕೆ ಹಾಕಿಡ್ಬೇಕಾ? ಬಾಸ್ಮತಿ ರೈಸ್ ಆದರೆ ಹಾಕ್ತಿದ್ವಿ. ಇದನ್ನು ಸ್ವಲ್ಪ ಹಾಕಿಡು, ಚೆನ್ನಾಗಿ ಬರುತ್ತೆ ಅನ್ಸುತ್ತೆ ಉದ್ರಾಗಿ. ಅದಕ್ಕೆ ನೀರಿಗೆ ಹಾಕಿಡೋದು. ಸ್ವಲ್ಪ ನೀರು ಹಾಕಿಡಿರಿ. 1.5 ಗ್ಲಾಸ್ಗೆ ಎಷ್ಟು ಗ್ಲಾಸ್ ನೀರು? 3 ಗ್ಲಾಸು. ಈಗ 1 ಗ್ಲಾಸ್ ಆಲ್ರೆಡಿ ಹಾಕಿದ್ದೀನಿ. ಆಮೇಲೆ ಅನ್ನಕ್ಕೆ 2 ಗ್ಲಾಸ್ ಹಾಕಿದ್ರೆ ಸಾಕು. ಹಂಗೆ. ಓಕೆ. ಈಗ ಮಟನ್ ಬೇಯಕ್ಕೆ ಕುಕ್ಕರ್ ವಿಶ್ಲಾಕ್ ಹಾಕಿಡೋದು. ಮೇಲೆಗೆ ಮಾತ್ರ ಹ್ಯಾಂಡಲ್ಲು, ಕೆಳಗಡೆಗೆ ಇದೇ ಇಲ್ಲ, ಹ್ಯಾಂಡಲ್ ಇಲ್ಲ. ಯಾರು ಗೊತ್ತಾಗಲ್ಲ, ನೀವು ಹೇಳ್ತೀವಿ. ಬ್ಲಾಸ್ಟ್ ಏನಾದ್ರು ಆಗಲ್ಲ ತಾನೆ? ಏನೂ ಆಗಲ್ಲ. ಈರುಳ್ಳಿ, ಹಸಿಮೆಣಸು, ಕೊತ್ತಂಬರಿ ಸೊಪ್ಪು, ಪುದೀನ ಮಿಕ್ಸಿ ಮಾಡ್ಕೋಬೇಕು ಬಿರಿಯಾನಿಗೆ. ಅದಿಂಗೋ ಸ್ಟೈಲಾಗಿ ಮಾಡ್ತಾರಲ್ಲ, ಸಿಂಕ್ ಅಂತ ಹಿಂಗೆ ಮಾಡಿ ಮತ್ತೆ ಹಂಗೆ ತೆಗಿತಾರಲ್ಲ. ಈಗ ಅಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ನಾನು ಫುಲ್ಲಾಗಿ ಸ್ವಲ್ಪ ಇದಕ್ಕೆ ಮ್ಯಾರಿನೇಟ್ ಮಾಡೋದಕ್ಕೆ ಹಾಕೊಳ್ತಾ ಇದ್ದೀನಿ. ಮತ್ತೆ ಇವಾಗ ಶ್ರುತಿ, ಮಟನ್ನು ಬೆಂದಿದ್ದು ಸಾಕಾ? ಇನ್ನೂ 1-2-3 ಆಗಲಿ, ಚೆನ್ನಾಗಿ ಬೇಯಲಿ ಅಲ್ಲ.
ಇದೀಗೆ ಸ್ವಲ್ಪ ಮ್ಯಾರಿನೇಟ್ ಆಗೋದಕ್ಕೆ ನಾನು ಸ್ವಲ್ಪ ಹೊತ್ತು ಬಿಡ್ತೀನಿ ಇದನ್ನ. ಅದರೊಳಗಡೆ ಇದಕ್ಕೇನು ಮಸಾಲೆ ಬೇಕು, ಚಿಕನ್ ಓವನ್ ಗೀ ರೋಸ್ಟಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಮಾಡಿದ್ರೆ ಮಸ್ತ್ ಟೇಸ್ಟ್ ಬರುತ್ತೆ. ಇದನ್ನ ಸ್ವಲ್ಪ ಹೊತ್ತು ಇಲ್ಲಿ ಇಟ್ಕೊಳ್ತೀನಿ ಮೇಲೆ. ತಟ್ಟೆ ಬೇಕು, ನಮ್ಮನೇಲಿ ತಟ್ಟೆನೇ ಇಲ್ವಾ? ಅಲ್ಲಿ ಇದೆಲ್ಲ ತಟ್ಟೆ, ಅಲ್ಲಿ ಇದು ಮನೆ ಒರೆಸೋದಕ್ಕೆ ಇರೋದೇ ಏನು? ಹಾಂ, ಅಲ್ಲಿ ಒರೆಸೋದೆ, ಅದು ಒರೆಸೋದು ಹಿಡಿಯೋದು. ತಟ್ಟೆ ಹಾಕ್ಬಿಡಿ. ತಟ್ಟೆ ತೊಳೆದಿದೆಯಾ? ಎಲ್ಲ ತೊಳೆದು ನಾವೇ ಒಂದೊಂದ್ಸಲ ವಿಡಿಯೋ ನೋಡ್ಬೇಕಾದ್ರೆ ಆಸೆ ಆಸೆ ಮಾಡಲ್ವಾ? ಈಗ ಏನೇನು ಬೇಕು ನಾನು ತೆಕ್ಕೊಡ್ತೀನಿ. ಕಾಶ್ಮೀರಿ ಚಿಲ್ಲಿ ಕೊಡಿ. ತಗೊಳ್ಳಿ, ಚಿಲ್ಲಿ ಕತ್ರಿ ತಗೊಳ್ಳಿ. ಕಾಶ್ಮೀರಿ ಚಿಲ್ಲಿ ಎರಡಿಗೆ ಎಷ್ಟು ಬೇಕು? ಇಷ್ಟ ಹಾಕಿ, ಪರವಾಗಿಲ್ಲ. ಸಾಕು, ತುಂಬ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ. ಕಾಶ್ಮೀರಿ ಚಿಲ್ಲಿ ಏನು ಖಾರ ಆಗಲ್ಲ. ಖಾರ ಆಗಲ್ಲ, ಜಾಸ್ತಿ ಆದರೆ ಸುಮ್ಮನೆ ವೇಸ್ಟ್ ಆಗುತ್ತಲ್ಲ. ನೆಕ್ಸ್ಟ್ ಸಾಲ್ಟ್, ಕರಡು ಸ್ವಲ್ಪ. ಇದು ಜಾಸ್ತಿ ಹಾಕ್ತು, ಸ್ವಲ್ಪ ಹಾಕಬೇಕು. ಜಾಸ್ತಿ ಹಾಕಿದ್ರೆ ಚೆನ್ನಾಗಿ ಬರಲ್ಲ. ನೆಕ್ಸ್ಟು ಸ್ವಲ್ಪ ಸಾಲ್ಟು, ಆಮೇಲೆ ಒಂದು ಪ್ಯಾಕೆಟ್ ಗೀ. 10 ರೂಪಾಯಿದು ಒಂದು ಪ್ಯಾಕೆಟ್ ಗೀ ತೆಗಿ. 10 ರೂಪಾಯಿದು ಗೀ. ಉಪ್ಪು ಆಗಿಲ್ಲ ಅಂದ್ರೆ ಆಮೇಲೆ ಸ್ವಲ್ಪ ಉಪ್ಪು ಹಾಕೊಳ್ಬೋದಲ್ಲ ಅದ್ರ ಮೇಲೆ. ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ಹಾಕೊಳ್ಳೋಕ್ಕಾಗಲ್ಲ. ಸಾಕು, ಒಂದು ಪ್ಯಾಕೆಟು ಹಾಕಿ, ಫುಲ್ ಏನಾಗಲ್ಲ. ಕಸ್ತೂರಿ ಮೇಥಿ ಸ್ವಲ್ಪ. ನಿಂಬೆಹಣ್ಣು ಬೇಕೀಗ? ಒಂದು ಸ್ವಲ್ಪ ಲೆಮನ್. ಇದ್ರೊಳಗೆ ಗೀ ಇದೆಯಾ ಇಲ್ವಾ? ಖಾಲಿ ಹಿಂಡಿ ತೆಗಿಬೇಕು, ದುಡ್ಡು ಇಲ್ದಿರೋದಕ್ಕಾರ. ಕತ್ರಿಯಲ್ಲಿ ಇಲ್ಲ, ಚಾಕ್. ಕಸ್ತೂರಿ ಮೇಥಿ ತಂದೂರಿಗೆ ಗೀ ರೋಸ್ಟಿಗೆಲ್ಲ ಹಾಕಿದ್ರೆ ಮಸ್ತಾಗಿ ಬರುತ್ತೆ. ಎಲ್ಲಿದೆ ಕೊರಿಯಂಡರ್ ಪೌಡರೇ ಕಾಣಿಸ್ತಾ? ಕೆಳಗಿಟ್ಟು ಆಯಿಲ್ ಹತ್ರ ಇಟ್ಟಿದ್ದೀನಿ. ಇದಾ? ಈ ಕಡೆ ಇದಾ? ಅದೇ ಲೈಟಾಗಿ ಸ್ಪೂನ್ ಎಲ್ಲಿದೆ? ಸ್ಪೂನ್ ಎಲ್ಲ ಆ ಕಡೆ ಇದೆ. ಇಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸಿಂಗ್. ಸ್ವಲ್ಪ ವಾಟರ್ ಕೊಡು. ವಾಟರ್ ಇಲ್ಲೇ ಇದೆ, ಸ್ವಲ್ಪ ಹಾಕಿ ಕೈಗೆ. ವಾಟರ್ ಹಾಕು, ವಾಟರ್ ಹಾಕು. ಆಗಲ್ಲ, ನಾವು ತಂದು ತಿನ್ನೋದು. ಎರಡು ಕೈ ಯೂಸ್ ಮಾಡಿದೆ. ಮಿಕ್ಸ್ ಮಾಡಿ ಸ್ವಲ್ಪ ಇದು ಮ್ಯಾಗ್ನೆಟ್ ಆಗಲಿ, ಆಮೇಲೆ ಓವನಲ್ಲಿ ಇಟ್ಟರಾಯ್ತು ಅಲ್ವಾ? ಹೌದು. ನೋಡಿದಾಗ ನನಗೆ ಆಸೆ ಆಯ್ತು ಉಂಟು ಇವಾಗ. ತಿನ್ಬಿಡ್ತೀಯಾ? ಹಸಿ ಹಸಿಯಾಗಿ ತಿನ್ನೋಕ್ಕಾಗ್ತಾ? ಸಾಕ? ನೀರು ಬೇಕಾ? ನೀರೇನಕ್ಕೆ? ಅಲ್ಲ, ನಿಮಗೆ. ನನಗೆ ನೀರೇನಕ್ಕೆ? ಏನಕ್ಕಾದ್ರೂ ಬೇಕಾ ಅಂತ ಕೇಳಿದ್ದು. ನೀರು ವಿತ್ ಸ್ಕಿನ್ ಇದ್ರೂ ಚೆನ್ನಾಗಿರುತ್ತೆ. ಈ ಸ್ಕಿನ್ ಇಲ್ಲ ತಾನೆ? ವಿತೌಟ್ ಸ್ಕಿನ್ ಇದ್ರೂ ಚೆನ್ನಾಗಿರುತ್ತೆ. ವಿತ್ ಸ್ಕಿನ್ ಅಷ್ಟೇನು ಚೆನ್ನಾಗಿ ಬರಲ್ಲ ಅನ್ಸುತ್ತೆ. ಅದು ಮೇಲೆ ಸ್ಕಿನ್ನಲ್ಲೇ ಎಲ್ಲ ತೇಲಿ ಹೋಗ್ಬಿಡುತ್ತೆ. ಇದು ಮೇಲೆ ಸ್ವಲ್ಪ ಜಾಸ್ತಿ ಹಾಕಿಟ್ರೆ ಮಸಾಲೆ ಚೆನ್ನಾಗಿ ಹಿಡಿತದ ಅಂತ ನಮ್ಮ ಅನಿಸಿಕೆ. ಚಂಡಿ ಮಾಡಿ ಅದು ಫುಲ್ ಚಂಡಿ ಹಿಂಗೆ ರೆಡಿ ಆಗಿದೆ. ಸ್ವಲ್ಪ ಮ್ಯಾರಿನೇಟ್ ಆಗೋದಕ್ಕೆ ಸ್ವಲ್ಪ ಇಡ್ತಾ ಇದ್ದೀವಿ. ಇಡ್ತಾ ಇದ್ದೀನಿ ಅಂತ ಹೇಳಿ. ಇಡ್ತಾ ಇದ್ದೀನಿ. ಇಡ್ತಾ ಇದ್ದಾರೆ. ಸಾಕಲ್ಲ ನೋಡಿ? ಸಾಕು. ಅದು ಮಟನಲ್ಲಿ ಫ್ಯಾಟ್ ಇರುತ್ತಲ್ಲ, ಅದೆಲ್ಲ. ಪಲಾವ್ ಎಲೆ ಎಲ್ಲ ಮಿಕ್ಸೆಡ್. ಆಮೇಲೆ ಜೀರಿಗೆ, ಸೋಂಪು. ಸೋಂಪಾ
ಕಸ್ತೂರಿ ಮೇಥಿ ಹಾಕಿಲ್ಲ, ಹಾಕಬೇಕು. ಅದು ಹಾಕ್ತೀನಿ. ಈರುಳ್ಳಿ, ತುಪ್ಪ ಹಾಕಿದ್ರೆ ಒಳ್ಳೆ ಸ್ಮೆಲ್ ಸಕ್ಕತ್ತಾಗಿ ಬರುತ್ತದೆ. ನಮ್ಮ ಪುಣ್ಯಕ್ಕೆ ನನ್ನ ಮಗಳು ಸೈಲೆಂಟಾಗಿ ಮಲಗಿದ್ದಾಳೆ. ಅವಳು ಏನಾದ್ರು ಇದ್ರೆ ಅಷ್ಟೇ ಬಿರಿಯಾನಿ ಇಲ್ಲೇ ಬಿಟ್ಬಿಟ್ಟು ಓಡ್ತಾ ಇರಬೇಕು. ಎಣ್ಣೆ ಇಡೀ ಏನು ಗಲಾಟಿ. ಯಪ್ಪ, ಇವಾಗ ಇರಿಟೇಷನ್ ಆಗ್ತದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಜಾಸ್ತಿ ಹಾಕ್ಬೇಡ. ಬಿರಿಯಾನಿಗೆ ಸಾಂಬಾರಿಗೆಲ್ಲ ಚೆನ್ನಾಗಿ ಬರಲ್ಲ. ಇವು ಫ್ರೈ ಆಗಿ ಮಾಡ್ತೀವಲ್ಲ ಅದಕ್ಕೆ ಚೆನ್ನಾಗಿ ಬರ್ತದೆ. ಸಾಂಬಾರು ಇದಕ್ಕೆಲ್ಲ ಚೆನ್ನಾಗಿ ಏನಕ್ಕಂದ್ರೆ ಅಂದರೆ ಮನೇಲಿ ಮಾಡ್ತೀವಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅದು ಚೆನ್ನಾಗಿ ಬರ್ತದೆ ಸಾಂಬಾರಿಗೆಲ್ಲ. ಅಂಗಡಿನ ತರೋ ಇದೆಲ್ಲ ಇದೆಲ್ಲ ಸಾಂಬಾರಿಗೆ ಚೆನ್ನಾಗೇ ಬರಲ್ಲ, ಬಿರಿಯಾನಿಗೆಲ್ಲ. ಇವಾಗ ಏನೋ ಹಾಕ್ತಾ ಇದ್ದಾರೆ, ಅದೇನದು? ಶೆಫ್. ಹಾಂ, ಶೆಫ್ ಅಲ್ಲ. ಅದು ಆವಾಗಲೇ ಒಂದು ವೀಡಿಯೋಕ್ಕೆ ತೋರಿಸ್ಬೇಕಂತ ಅನ್ಕೊಂಡಿದ್ವಿ. ಅಲ್ಲಿ ಅರ್ಧ ಅಲ್ಲಿ ಅರ್ಧ ಇಲ್ಲಿ ಹೀಗೆ. ಇನ್ನು ಮಸಾಲೆ ಏನು ಆಡ್ಸಂಗಿಲ್ವಾ? ಮತ್ತೆ ಇದ್ರೊಳಗೆ ಹಾಕೋಣ. ಅರ್ಶಿನ ಎಲ್ಲ ಹಾಕ್ಬೇಕು. ಎಷ್ಟು ಖಾರದ ಪುಡಿ? ಖಾರದ ಪುಡಿ ಒಂದು ಸ್ವಲ್ಪ, ಮತ್ತೆ ಖಾರ ಆಗ್ಬಿಡುತ್ತೆ. ಕೊತ್ತಂಬರಿ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಧನಿಯಾ ಪೌಡರ್, ಸೊಪ್ಪು. ಅದೇನೋ ಬೈ ಮಿಸ್ಟೇಕ್ ಆಗಿ ಆಗುತ್ತೆ ಹೇಳಕ್ಕೆ. ಸ್ವಲ್ಪ ಗರಂ ಮಸಾಲ ಇಲ್ಲ ಬಿರಿಯಾನಿ ಮಸಾಲನೂ ಹಾಕ್ಕೋಬೋದು, ಚೆನ್ನಾಗಿ ಬರುತ್ತೆ. ಬಿರಿಯಾನಿ ಮಸಾಲ ಫುಲ್ ಖಾರ ಬರುತ್ತೆ. ಇದು ಎರಡೇ ಸಲ ಮಾಡ್ತಾ ಇರೋದಲ್ಲ ನಾವು ಸೇಮ್ ಬಿರಿಯಾನಿ. ಅವತ್ತು ಚಿಕನಲ್ಲಿ ಮಾಡಿದ್ವಿ, ಇವತ್ತು ಮಟನಲ್ಲಿ. ಕರಡು ಜಾಸ್ತಿ ಬೇಕಾ? ಜಾಸ್ತಿ ಇದ್ರೆ ಚೆನ್ನಾಗಿ. ಟೊಮೆಟೊ, ₹10 ಗೀ, ಗೀ ಕಾಲು ಇಷ್ಟು ತಗೋಬೇಕು. ಮಟನ್ ಹಾಕ್ತೀನಿ, ಓಕೆನಾ? ಮಸಾಲೆ ಒಂದ್ಸಲ ಕೇಳಬೇಕು, ಮಟನ್ ಹಾಕ್ಲಾಗ ಅಂತ. ಮಸಾಲೆಗೆ ಒಂದ್ಸಲ ಕೇಳು. ಆಹಾ, ಸೂಪರ್ ಸ್ಮೆಲ್ ಮಟನ್. ಮಸಾಲೆ ಕೇಳು, ಮಟನ್ ಹಾಕ್ಲಾ ಅಂತ. ಮಟನ್ ಹಾಕ್ಲಾ ಮಸಾಲೆ? ಹಾಂ, ಹಾಕು ಅಂತ ಹೇಳ್ತು. ಹಾಕ್ಲಾ? ಓಕೆ. ನಾನೀಗ ಓವನ್ಗೆ ಇಡ್ತಾ ಇದ್ದೀನಿ. ಯಾವ ಥರ ಇಡೋದು? ಫಸ್ಟ್ ಟೈಮ್ ಮಾಡೋಂಗೆ ಹೇಳ್ತಿದ್ರಾ? ಇದು ಓವನ್ಲಿ ಅವತ್ತು ಮಾಡಿದ್ದು ನಾವು ತೊಳೆದೇ ಇಲ್ಲ. ತೊಳೆದಿಲ್ಲ? ಓ ಮೈ ಗಾಡ್. ಆಮೇಲೆ ಮಸಾಲಾನ ಒಂದ್ಸಲ ಮತ್ತೆ ಮೇಲೆ ಹಿಂಗೆ ಹಾಕ್ತೀನಿ. ಈಗ ಸ್ವಲ್ಪ ಲೆಮನ್ ಲಾಸ್ಟಿಗೆ, ಓಕೆನಾ? ಓಕೆ. ಇವಾಗ ಬೇಯಲಿ. ಓಕೆ ಓಕೆ ಅಂತ ಓಕೆ. ಎಲ್ಲಿರ್ತದೀನಿ ಹೇಳು? ಓವನ್ ಒಳಗಡೆ ಚೆನ್ನಾಗಿ ಬೆಂದು ಬರಲಿ. ಫ್ರಿಜ್ಜರ್ದು ತೆಗೆದುಬಿಟ್ಟು ಇವಾಗ ಟೈಮು 2 ಗಂಟೆ ಆಗಿರ್ಬೋದಾ? ಈಗಲೇ ಮನೆಯಲ್ಲಿ ಕತ್ಲೆ. ಯಾಕಂದ್ರೆ ಆ ಕಡೆ ಮನೆ ಕಟ್ಟಿದಾರಲ್ಲ. ಈ ಕಡೆನೂ ಅಷ್ಟೇ, ಇವತ್ತು ವೆದರ್ ಚೆನ್ನಾಗೇ ಇಲ್ಲ. 2:10 ಇದೊಂದು 2 ಸೈಡು, ಇದು 25 ಮಿನಿಟ್ಸು. ಫ್ರೀಸರ್ ಫೈನಲಿ ಬಿರಿಯಾನಿ ರೆಡಿ ಆಗಿದೆ. ಓಪನ್ ಗಂಗಮ್ ಸ್ಟಾರ್.
ಓಪನ್ ಮಾಡು. ಹಂಗೆ ಹೊಗೆ ಎದ್ದೇಳ್ಬೇಕು. ವಾವ್, ಬಿರಿಯಾನಿ ರೆಡಿ. ಸೂಪರ್ ಆಗಿ ಬಂದಿದೆ ನೋಡಿ, ಉದುರುದ್ರಾಗಿ. ಹೌದಾದ್ರು ಕಮಾನ್, ಬಿರಿಯಾನಿ ರೆಡಿಯಾಗಿರೋ ಬಿರಿಯಾನಿ ಇವಾಗ ತಿಂದು ಟೇಸ್ಟ್ ಮಾಡೋ ಟೈಮ್. ಹಿಂಗಿರುತ್ತೋ. ಸಖತ್ತಾಗಿದೆ ಮಟನ್. ಇಲ್ಲಿ ಪೀಸ್ ಇಲ್ಲ, ಪೀಸ್ಗಳು ಬರಬೇಕು. ಹಿಂಗೆ ಬಂದಿದೆ ಇಲ್ಲಿ. ಓ, ನೀನು ಬೆಲ್ಲೆ ಹೊಡೆದಿಲ್ಲ? ಊಟ ಮಾಡ್ಬೋದಾ ಬೆಲ್ಲೆ ಹೊಡೆದಿಲ್ಲ ಅಂದ್ರೆ? ಸೂಪರ್ ಆಗಿದೆ ಅಷ್ಟು ನಿಜ. ಆಯಿಲು ತುಪ್ಪ ಚೆನ್ನಾಗಿದೆ. ಎಲ್ಲಿಗೆ ಹಾಕ್ಲಿ? ಸೈಡಲ್ಲಿ ಸ್ವಲ್ಪ ಹಾಕ್ಬೇಕು ನನಗೆ, ನಾನು ಜಾಸ್ತಿ ಇಷ್ಟಪಡಲ್ಲ. ಸಾಕ? ವಾವ್, ಭಾರಿ. ಯಾರ್ದು ಓ, ಇದು ಚೆಲ್ತಿಲ್ಲಿ. ಮತ್ತೆ ಹಂಗೆ ತಂದಿದ್ದೀರಾ? ಓ ಮೈ ಗಾಡ್. ಪ್ಲೇಟಲ್ಲಿ ಅಯ್ಯಯ್ಯೋ, ಸಖತ್ತಾಗೈತೆ ಈಗ. ಇಲ್ಲೇ ಚೆಲ್ಲಿದ್ದಲ್ಲ ಬಿಡಿ, ಆಮೇಲೆ ತೆಗಿಬೋದು ಬಿಡಿ, ಏನಾಗಲ್ಲ. ನನಗೆ ಹತ್ರ ನೋಡ್ಕೊಂಡು ತಿನ್ನಕ್ಕೆ ಇಷ್ಟ ಆಗಲ್ಲ. ಹೋದ್ರೂ ಇಷ್ಟು ಟೇಸ್ಟಿ ಊಟ ಸಿಗಲ್ಲ ಅಲ್ವಾ? ಎಸ್, ಇದು ಎಲ್ಲಿಟ್ಕೊಳ್ಳೋದು? ಪಲ್ಲವ್ ಎಲೆನೇ ಒಳ್ಳೆ ಬಾಳೆ ಎಲೆ ಥರ ಇದೆ ಅದು. ನನ್ನ ಮೇಲೆ ಹಾಕಿದ್ರೆ ವಿತೌಟ್ ಸೌಂಡಲ್ಲಿ ಮಕ್ಕಳು ಟಿವಿ ನೋಡ್ತಾ ಇದ್ದಾಳೆ. ನನಗೆ ಈ ಥರ ಇಟ್ಕೊಳ್ಳೋಕೆ ಆಗಲ್ಲ. ಎಲ್ಲಿ ಇಟ್ಕೊಳ್ಳ? ದೂರ ಆಯಿತು. ಸೂಪರ್ ಅಲ್ಲ? ನೀನೊಂದು ಪೀಸ್ ನನಗೆ, ನಾನೊಂದು ಪೀಸ್ ನಿಮಗೆ. ಸುಮ್ಮನೆ ಅದೇ ಭಾರಿ ಆ ಥರ ಮಾಡೋದಾ? ನಂಗೆ ಕೊಡು. ಅದು ಲಿಫ್ಟಿಗೆ ಹೋಯ್ತದೆ ಅಂತ.